ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ಹೋಗಿದ್ದಾರೆ. ಯಾಕೆ ಅಂತ ಹೇಳಿ ಬಂದಾಗ, ಒಂದು ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರನ್ನ ನೇಮಕ ಮಾಡೋದು, ಮತ್ತೊಂದು ಕೆಪಿಸಿಸಿ ಪುನರ್ರಚನೆ, ಇದರ ಜೊತೆಗೆ ಲೋಕಸಭಾ ಚುನಾವಣೆಗೆ ರಣತಂತ್ರ, ಇದೆಲ್ಲವನ್ನು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಒಂದು ಗ್ರೀನ್ ಸಿಗ್ನಲ್ ತೆಗೆದುಕೊಂಡು ಬರೋದಕ್ಕೆ ಮುಖ್ಯಮಂತ್ರಿಗಳು ಮತ್ತೆ ಡಿಸಿಎಂ ಇಬ್ಬರೂ ಕೂಡ ಡೆಲ್ಲಿಗೆ ಹೋಗಿದ್ದಾರೆ. ಹೈಕಮಾಂಡ್ ಜೊತೆಯಲ್ಲಿ ಚರ್ಚೆ ಮಾಡೋದಕ್ಕೆ ಹೋಗಿದ್ದಾರೆ. ಇಲ್ಲಿ ಗಮನಿಸಬೇಕು, ಇಲ್ಲಿವರೆಗೂ ಕೂಡ ಹೈಕಮಾಂಡ್ನ ನಾಯಕರು ರಣದೀಪ್ ಸುರ್ಜೇವಾಲಾ ಸೇರಿದಂತೆ ಕೆ ಸಿ ವೇಣುಗೋಪಾಲ್ ಅವರೆಲ್ಲರೂ ಕೂಡ ರಾಜ್ಯಕ್ಕೆ ಬಂದು ನಿಗಮ ಮಂಡಳಿ ಕುರಿತಾಗಿ ಒಂದು ಹಂತಕ್ಕೆ ಇತ್ಯರ್ಥ ಆಯಿತು ಅನ್ನೋವಾಗಲೇ ಮತ್ತೆ ಜೊಕ್ಕೊಂಡು ಹೋಯಿತು. ಚಳಿಗಾಲದ ಅಧಿವೇಶನಕ್ಕಿಂತಲೂ ಮುಂಚೆಯೇ ಇದು ಫೈನಲ್ ಆಗಬೇಕಾಗಿತ್ತು. ಆದರೆ ಆಕಾಂಕ್ಷಿತರ ಸಂಖ್ಯೆ ಜಾಸ್ತಿ ಇದೆ. ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಒಂದಿಷ್ಟು ಜನ ಇದ್ರೆ, ಅಂದರೆ ಡಿ ಕೆ ಶಿವಕುಮಾರ್ ಅವರ ಕ್ಯಾಂಡಿಡೇಟ್ಸ್, ಕೆಲ ಪಕ್ಷದ ಕಾರ್ಯಕರ್ತರನ್ನ ಇವರು ನಿಗಮ ಮಂಡಳಿಗಳಿಗೆ ಆಯ್ಕೆ ಮಾಡಬೇಕು ಅಂತೇಳಿ ಹೇಳ್ತಾ ಇದ್ರೆ, ಸಿದ್ದರಾಮಯ್ಯನವರು ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ಶಾಸಕರನ್ನ ಮಾತ್ರ ಪರಿಗಣಿಸಬೇಕು ಅನ್ನೋದು. ಈಗ 3 ಹಂತದಲ್ಲಿ ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರ ನೇಮಕ ಆಗುತ್ತೆ. ಅದರಲ್ಲೂ ಕೂಡ ಸಿದ್ದರಾಮಯ್ಯನವರ ಏನು ಒತ್ತಾಸೆ ಏನಿತ್ತು, ಶಾಸಕರನ್ನ ಮೊದಲು ಪರಿಗಣಿಸಬೇಕು ಅನ್ನೋದು, ಆ ಕಾರಣದಿಂದ ಸಿದ್ದರಾಮಯ್ಯನವರು ಒಂದಿಷ್ಟು ಲೀಸ್ಟ್ ತೆಗೆದುಕೊಂಡು ಹೋಗಿದ್ದಾರೆ. ಅದೆಲ್ಲದಕ್ಕೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಒಂದು ಗ್ರೀನ್ ಸಿಗ್ನಲ್ ಸಿಕ್ಕಿ ರಾಜ್ಯಕ್ಕೆ ಬಂದು ನಿಗಮ ಮಂಡಳಿಗಳ ಆಯ್ಕೆ ಆಗುತ್ತೆ ಅನ್ನೋದು ಸದ್ಯಕ್ಕೆ ಈಗ ಕೇಳಿಬರ್ತಿರುವಂಥ ಮಾತು. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಚರ್ಚೆ ಆಗಿದೆ. ಎಐಸಿಸಿ ನಾಯಕರ ಜೊತೆ ಅಂತಿಮ ಸುತ್ತಿನ ಚರ್ಚೆಯೂ ಕೂಡ ಆಗಿದೆ. ಮೊದಲ ಹಂತದಲ್ಲಿ 25 ಶಾಸಕರನ್ನ ಘೋಷಿಸುವ ಸಾಧ್ಯತೆ ಇದೆ. 2ನೇ ಹಂತ ಮತ್ತು 3ನೇ ಹಂತದಲ್ಲಿ ಇಲ್ಲಿ ಪಕ್ಷಕ್ಕಾಗಿ ದುಡಿದವರು ಯಾರಿದ್ದಾರೆ, ಕಾರ್ಯಕರ್ತರು, ಅವರನ್ನ ಪರಿಗಣಿಸಿ ಅವರಿಗೆ ಅಧ್ಯಕ್ಷ ಸ್ಥಾನ ಕೊಡುವಂಥ ಸಾಧ್ಯತೆಯೂ ಕೂಡ ಇದೆ. ಮತ್ತಷ್ಟು ಮಾಹಿತಿಯೊಂದಿಗೆ ನನ್ನ ಸೀನಿಯರ್ ಕಲೀಗ್ ಸತೀಶ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಸತೀಶ್, ನಿಗಮ ಮಂಡಳಿಗಳ ಅಧ್ಯಕ್ಷ ನೇಮಕಾತಿ ಸದ್ಯಕ್ಕೆ ಹೈಕಮಾಂಡ್ ಹಂತಕ್ಕೆ ಹೋದಾದ ನಂತರವೂ ಇದಕ್ಕೊಂದು ತಾರ್ಕಿಕ ಅಂತ್ಯ ಸಿಗಬಹುದಾ? ಏನೇನು ಚರ್ಚೆ ಆಗಿದೆ ಇವತ್ತು ಹೈಕಮಾಂಡ್ ಮಟ್ಟದಲ್ಲಿ ಮುಖ್ಯಮಂತ್ರಿಗಳು ಹೋಗಿ? ಸತೀಶ್, ರಂಜಿತ್, ಭಾಳ ದಿನಗಳಿಂದ ಕಾಂಗ್ರೆಸ್ ಸರ್ಕಾರದಲ್ಲಿ ನಿಗಮ ಮಂಡಳಿ ನೇಮಕಾತಿ ಸಾಕಷ್ಟು ವಿಳಂಬ ಆಗ್ತಾ ಇತ್ತು. ಶಾಸಕರು ಮತ್ತು ಕಾರ್ಯಕರ್ತರು ಸಾಕಷ್ಟು ಒತ್ತಡವನ್ನು ಆಗ್ತಾಯಿದ್ರು. ಆದರೆ CM ಮತ್ತು DCM ಅವರು ಹೈಕಮಾಂಡ್ ಜೊತೆ ಚರ್ಚೆ ನಡೆಸಿದ್ರು ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿರಲಿಲ್ಲ. ಈ ಬಾರಿ ಡೆಲ್ಲಿಗೆ ತೆರಳಿದ್ದಾರೆ. ಈ ಬಾರಿ ಹಾಗೆ ಆಗುತ್ತೆ ಅನ್ನೋ ಒಂದು ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ. ಈಗಾಗಲೇ ಪಟ್ಟಿ ಸಮೇತ ಹೋಗಿದ್ದಾರೆ. ಪಟ್ಟಿಯ ಹೆಸರು ಕೂಡ ಚರ್ಚೆ ಆಗಿದೆ. ಈ ಬಾರಿ ಆಗುವ ಸಾಧ್ಯತೆ ಇದೆ. CM ಈಗಾಗಲೇ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡಿರುವ ರೀತಿ ಈ ಬಾರಿ ನಿಗಮ ಮಂಡಳಿ ಅಧ್ಯಕ್ಷರ ನೇಮಕ ಆಗುತ್ತೆ. ಇನ್ನೇನು ಲೋಕಸಭೆ ಚುನಾವಣೆ ಬರ್ತಾ ಇದೆ. ಹೀಗಾಗಿನೇ ಕಾರ್ಯಕರ್ತರನ್ನ ಮತ್ತು ಶಾಸಕರನ್ನ ಸಮಾಧಾನ ಪಡಿಸಬೇಕಾದ್ರೆ ನಿಗಮ ಮಂಡಳಿ ಅಧ್ಯಕ್ಷರ ನೇಮಕತೆ ಆಗಲೇಬೇಕು. ಇಲ್ಲದಿದ್ದರೆ ಅದು ಚುನಾವಣೆ ಮೇಲೆ ಎಫೆಕ್ಟ್ ಆಗುತ್ತೆ. ಈ ನಿಟ್ಟಿನಲ್ಲಿ ಹೈಕಮಾಂಡ್ ಮನವೊಲಿಸುವ ಕೆಲಸವನ್ನು ಸಿದ್ದರಾಮಯ್ಯವರು ಮಾಡಿದ್ದಾರೆ. ಪಟ್ಟಿ ಸಮೇತ ಹೋಗಿದ್ದಾರೆ. ಪಟ್ಟಿಗೆ ಬಹುತೇಕ ಅಂತಿಮ ಸಿಗುವ ಮುದ್ರೆ ಸಿಗುವ ಸಾಧ್ಯತೆ ಇದೆ. ನಾಳೆ ಅಥವಾ ನಾಡಿದ್ದು ಇದು ಹೊರ ಬೀಳ್ಬೋದು. ಆದರೆ ಕಾರ್ಯಕರ್ತರು ಮತ್ತು ಶಾಸಕರು ಸಾಕಷ್ಟು ಒತ್ತಡವನ್ನು ಆಗ್ತಾರೆ. ಸಾಕಷ್ಟು ದಿನಗಳಿಂದ ಕಾಯ್ತಾ ಇದ್ರು. ಒಂದು ವೇಳೆ ಈಗಲೂ ಆಗದೆ ಆದರೂ ಕೂಡ ಮತ್ತೆ ಅವರು ಅಸಮಾಧಾನಗೊಳ್ಳುವ ಸಾಧ್ಯತೆ ಇದೆ. ಮತ್ತು CLP ಸಭೆಯಲ್ಲೂ ಕೂಡ ಈ ಬಗ್ಗೆ ಚರ್ಚೆ ಆಯಿತು. ಶಾಸಕರಿಗೆ ಕೊಡಬೇಕಾ ಮತ್ತು ಕಾರ್ಯಕರ್ತರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಕೊಡಬೇಕಾ ಅನ್ನೋದ್ರ ಬಗ್ಗೆ ಚರ್ಚೆ ಆಯಿತು. ಶಾಸಕರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಆ ಕಡೆ ಅನುದಾನವೂ ಸಿಗ್ತಾ ಇಲ್ಲ, ಕೆಲಸಗಳು ಆಗ್ತಾ ಇಲ್ಲ, ಜೊತೆಗೆ ಸಚಿವರು ಸ್ಪಂದಿಸ್ತಾ ಇಲ್ಲ, ಜೊತೆಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವೂ ಸಿಗ್ತಾ ಇಲ್ಲ ಅನ್ನೋ ಒಂದು ಅಸಮಾಧಾನವನ್ನು ಹೊರ ಹಾಕಿದ್ರು. ಈ ನಿಟ್ಟಿನಲ್ಲಿ ಎಲ್ಲ ವಿಚಾರವನ್ನು CM ಸಿದ್ದರಾಮಯ್ಯನವರು ಹೈಕಮಾಂಡ್ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ಹೀಗಾಗಿನೇ ನಿಗಮ ಮಂಡಳಿ ನೇಮಕಾತಿ ಆಗುವ ಸಾಧ್ಯತೆ ಇದೆ. ನಾಳೆ ಅಥವಾ ನಾಡ್ದು ಹೈಕಮಾಂಡ್ ಪಟ್ಟಿ ಅಂತಿಮ ಮುದ್ರೆ ಒತ್ತಿ ಬಿಡುಗಡೆ ಮಾಡ್ಬೋದು. ಆದರೆ ಸಾಕಷ್ಟು ಜನರು ನಿರೀಕ್ಷೆಗೆ ಇವತ್ತು ಒಂದು ಮುಹೂರ್ತ ಫಿಕ್ಸ್ ಆಗಿದೆ ಅಂತ ಹೇಳ್ಬೋದು. ಇವತ್ತು ಸಿದ್ದರಾಮಯ್ಯನವರ ಮಾತುಕತೆಯಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಹೈಕಮಾಂಡ್ ಅಂತಿಮ ಪಟ್ಟಿ ಬಿಡುಗಡೆ ಬಳಿಕ ಎಲ್ರಿಗೂ ಸಿಹಿ ಸುದ್ದಿ ಸಿಗುವ ಸಾಧ್ಯತೆ ಇದೆ. ರಂಜಿತ್. ಓಕೆ ಸತೀಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.